ವಿಶಸ್ ನನಗೆ ಬೇಡವೇ ಬೇಡ. ನಾನು ಹಿಂಗೆ ಇರ್ತೀನಿ, ಯಾರು ನನಗೆ ವಿಶ್ ಮಾಡಬೇಡಿ. ಏನಚ್ಚು ಹೇಳು. ಏನಂತ ಹೇಳೋದು? ನಿನ್ ಕೆಲಸ ಏನೋ ಅದನ್ನ ನೋಡು. ಅಚ್ಚು ಬರ್ತ್ಡೇ ಇವತ್ತು, ನಾನು ವಿಶ್ ಮಾಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾಳೆ. ಇರ್ಲಿ. ಗೋಬೆ, ಏನನ್ನ ನೋಡ್ತಾ ಕೂತ್ಕೊಂಡಿದ್ಯಾ? ಇವತ್ತೇನ್ ದಿನ ಅಂತ ನಿಂಗಾದ್ರೂ ಗೊತ್ತಾ? ನೋ ಅಚ್ಚು, ನನ್ಗೆ ಏನು ಗೊತ್ತಿಲ್ಲ. ಇವತ್ತು ಮ್ಯಾಮು ಕ್ಲಾಸ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ತಾನೇ ನೀನ್ ಹೇಳ್ತಾ ಇರೋದು? ಯಾವಾಗ ನೋಡಿದ್ರು ಓದೋದು, ಎಕ್ಸಾಮು, ಟೆಸ್ಟ್ ಇದನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತೀಯ, ಬೇರೆ ಏನು ನೆನ್ಪಿರಲ್ಲ. ನೀನಲ್ಲ ನನ್ಗೊಂದು ಅತ್ತೆ ಮಗಳು. ಹೇ ಯು ಡಮ್ಮಿ, ಅದನ್ನ ಬಿಟ್ಟರೆ ಬೇರೆ ಏನ್ ನೆನ್ಪಿರುತ್ತೆ ಹೇಳು? ಹೊಸ ಮೂವೀಸ್ ಬರ್ತದಲ್ಲ, ಅದು ಮತ್ತೆ ಸಾಂಗ್ಸು ಇದೆಲ್ಲ ಒಳ್ಳೆ ನೆನ್ಪಿರುತ್ತೆ ನನಗೆ. ಮತ್ತೆ ಅದು ಬಿಟ್ಟರೆ ಬೇರೆ ಏನು ನೆನ್ಪಿರಲ್ಲ ಗೊತ್ತಾ? ತಿನ್ನೋದೆಲ್ಲ ನೆನ್ಪಿರತ್ತಾ? ಓ ಮೈ ಗಾಡ್ ಅಚ್ಚು, ಇದನ್ನ ಹೇಳೋದಕ್ಕೆ ನನಗೆ ಮತ್ತೆ ಬಿಟ್ಟು. ಅಚ್ಚು, ಇವತ್ತು ನನ್ನ ಮನೆಗೆ ಹೋದ್ಮೇಲೆ ಮಮ್ಮಿ ಹೇಳಿದ್ದಾರೆ ಗೋಬಿ ಮಂಚೂರಿ, ಪಾನಿಪೂರಿ, ಆಮೇಲೆ ಇನ್ನೂ ಏನೋ ಹೇಳಿದ್ರು, ಅದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ತಿನ್ಬೇಕು ಅಚ್ಚು. ಎಲ್ಲ ನನ್ನ ಕರ್ಮ. ಇವಳ ಹತ್ರ ಇದನ್ನೆಲ್ಲ ಕೇಳಿ ಇವಳು ತಿನ್ನೋದೆಲ್ಲ ನನ್ನ ಹತ್ರ ಹೇಳಿ ಆಸೆ ಹುಟ್ಟಿಸ್ತಾಳೆ. ಹೇ ಅಚ್ಚು, ಬೇರೆ ಏನಾದ್ರೂ ಹೇಳಕ್ಕೆ ಮಾಡ್ಬಿಟ್ನಾ? ಮುಚ್ಕೊಂಡು ಬಾಯಿನ ಕೆಲಸ ನೋಡು. ಇಲ್ಲಿ ಇವತ್ತು ನಿನ್ ಬರ್ಡೇ ಅಲ್ಲ, ನಿನ್ನ ಈ ತರನೇ ಟಾರ್ಚರ್ ಮಾಡ್ಬೇಕಂತಾನೆ ನಾವು ಮಾಡ್ತಾ ಇರೋದು. ಚಪ್ಪಿ ಚಪ್ಪಿ, ಹೇಳಚ್ಚು. ಚಪ್ಪಿ, ಇವತ್ತು ಏನ್ ದಿನ ಅಂತ ನೀನ್ ಮರ್ತೋಗ್ಬಿಟ್ಟಾ? ನೆನ್ಪಿಲ್ವಾ ನಿಂಗೆ? ಇಲ್ಲ ಅಚ್ಚು, ನನಗೆ ನೆನ್ಪಿದೆ. ಮೊನ್ನೆನೇ ಮ್ಯಾಮ್ ಹೇಳಿದ್ರಲ್ಲ ಇವತ್ತು ಕ್ಲಾಸ್ ಟೆಸ್ಟ್ ಕೊಡ್ತೀನಂತ. ಅಯ್ಯೋ, ಯಾವಾಗ ನೋಡಿದ್ರು ಟೆಸ್ಟ್ ಟೆಸ್ಟ್ ಟೆಸ್ಟ್. ಏನೋ ನೋಡ್ತಾ ಇದ್ಯಾ? ಅದೇನೋ ಗೊತ್ತಿಲ್ಲ ಅಚ್ಚು, ಇವತ್ತು ನಿನ್ನನ್ನ ನೋಡ್ತಾನೆ ಇರ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕೆ ಇವತ್ತೇನಾದ್ರೂ ನಾನು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀನಾ? ಇಲ್ಲ ಇಲ್ಲ, ಆತರ ಏನು ಡಿಫ್ರೆಂಟ್ ಆಗಿ ಕಾಣ್ತಾ ಇಲ್ಲ. ನಿನಗೆ 2-3 ಪಿಂಪಲ್ಸ್ ಜಾಸ್ತಿ ಆದಂಗೆ ಕಾಣ್ತಾ ಇದೆ, ಅದನ್ನೇ ನೋಡ್ತಾ ಇದ್ದೆ. ನನ್ಗೆಲ್ಲ ಪಿಂಪಲ್ಸೇ ಇಲ್ಲ ನೋಡು. ತಿರುಗ್ ಕುತ್ಕೊಳ್ತೀಯ ಇಲ್ವಾ ಈಗ? ನಿಂಗೆ ಹೇಳ್ತಾ ಇರೋದು, ತಿರುಗ್ತೀಯ ಇಲ್ವಾ ಈಗ? ಏನಂತ ಕೇಳಿದ್ರೆ ಪಿಂಪಲ್ಸ್ ನೋಡೋದಕ್ಕೆ ಆಸೆ ಆಗ್ತಾ ಇದೆಯಂತೆ. ಎಂತ ಫ್ರೆಂಡ್ಸ್ ಬಂದಿದ್ದಾರೆ ನನಗೆ. ರೇಷ್ಮಾ, ನಿನ್ಗೇನಾದ್ರೂ ಇವತ್ತು ಏನ್ ದಿನ ಅಂತ ಗೊತ್ತಾ? ಇಲ್ಲ ಅಚ್ಚು, ನಂದಕ್ಕೆ ಏನು ಗೊತ್ತಿಲ್ಲ. ಅಬಿ, ಏನ್ ಸೋಡಾ ಬುಡ್ಡಿ? ಏನಂತ ಹೇಳ್ದೆ? ಸೋಡಾ ಬುಡ್ಡಿ ಅಂತ ಹೇಳ್ದೆ. ಏನು ತಾವುಗಳ ಮಾತ್ರ ಏನ್ ಹಾಕೊಂಡಿದ್ದೀರಾ? ಸ್ಟೈಲ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀರಾ? ಇಲ್ಲ ಅಲ್ಲ, ಕಣ್ಣು ಡೋಂಗ್ರಿ ಆಗಿರೋದಕ್ಕೆ ತಾನೇ ಸೋಡಾ ಬುಡ್ಡಿ ಹಾಕೊಂಡಿರೋದು. ನನಗೆ ಯಾಕೆ ಸೋಡಾ ಬುಡ್ಡಿ ಅಂತ ಹೇಳ್ತೀಯಾ? ನೀನು ಸೋಡಾ ಬುಡ್ಡಿನೇ, ಅದು ಡೋಂಗ್ರಿ ಸೋಡಾ ಬುಡ್ಡಿ. ನನ್ನನ್ನು ಡೋಂಗ್ರಿ ಅಂತ ಹೇಳ್ತೀಯ ನೀನು? ಹೌದು, ನೀನ್ ಡೋಂಗ್ರಿ ಸೋಡಾ ಬುಡ್ಡಿ ಅಬ್ಬಿನೇ. ಅಚ್ಚು, ಹೋಗ. ಚೋಟು ಚೋಟು, ನಿನಗೆ ಇವತ್ತು ಏನ್ ದಿನ ಅಂತ ಗೊತ್ತಾ? ಐ ಚೋಟ, ಏನ್ ಗುರು? ಚೋಟು, ಅವಳು ಏನ್ ಕೇಳಿದ್ರೇನು ಹೇಳ್ಬೇಡ ಆಯ್ತಾ? ಆಯ್ತು ಗುರು. ಚೋಟು, ಇವತ್ತೇನ್ ದಿನ ಅಂತ ನಿನಗೆ ಗೊತ್ತಾ? ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಗೋಬೆ. ಓಯ್ ಮೆಂಟಲ್, ಕಿವಿ ಕೇಳಿಸಲ್ವೇನೋ ಕೆಪ್ಪ? ಓಯ್ ಕೆಪ್ಪ. ಓಯ್ ಅಚ್ಚು, ಯಾಕೆ ನೀನು ನನ್ನನ್ನ ಕೆಪ್ಪ ಮೆಂಟಲ್ ಅಂತ ಕರಿತೀಯಾ? ನಾನ್ ಮಾತಾಡ್ತಾ ಇದ್ದಾಗ ನೀನೇನ್ ಮಾಡ್ತಾ ಇದ್ದೆ? ಮುಖ ನೋಡ್ಕೊಂಡು ಕುತ್ಕೊಂಡಿದ್ದೆ ಸುಮ್ನೆ. ನಾನ್ ಕೇಳಿದ್ದಕ್ಕೆ ಆನ್ಸರ್ ಮಾಡ್ಬೇಕಾಗಿತ್ತು, ಅದಕ್ಕೆ ನಾನು ಕೆಪ್ಪ ಅಂತ ಹೇಳಿದೆ. ನನ್ನನ್ನ ಯಾಕೆ ಬೈತಾ ಇದ್ಯಾ? ನಿನಗೆ ಯಾರು ಹೇಳ್ಕೊಟ್ಟ ಅವ್ರಿಗೆ ಹೋಗಿ ಬೈ. ಎಲ್ಲಾರು ಹೊಟ್ಟೆ ಉರಿ ಪಡಿಸ್ತಾರೆ. ಯಾರ ಹತ್ರನೂ ಮಾತಾಡೋದು ಬೇಡ, ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೋಬೇಕಷ್ಟೇ. ಇವತ್ತು ನಾನು ಬರ್ತ್ಡೇ ಅಂತ ವಿಶ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಏನಾಗಲ್ಲ, ಇರ್ಲಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಮೊನ್ನೆನೇ ಹೇಳಿದಿನಲ್ಲ ಇವತ್ತು ನಾನು ಕ್ಲಾಸ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಈಗ ನಾನು ಕ್ವಶನ್ ಬೋರ್ಡ್ ಮೇಲೆ ಬರೀತೀನಿ ಆಯ್ತಾ? ನೀವೆಲ್ಲರೂ ಕ್ವಶನ್ಗೆ ಆನ್ಸರ್ ಬರೀರಿ. ಟೆಸ್ಟ್ ನೋಟ್ಸ್ ನ ಓಪನ್ ಮಾಡಿ ಮತ್ತೆ ನೋಟ್ಸ್ ಎಲ್ಲ ತಂದು ಫಸ್ಟ್ ಟೇಬಲ್ ಮೇಲೆ ಇಡಿ, ನಾನು ಕರೆಕ್ಷನ್ ಮಾಡ್ತೀನಿ. ಮ್ಯಾಮ್ಗಾದ್ರೂ ನೆನಪಿದೆಯಾ ಅಂತ ಹೋಗಿ ಮಾತಾಡ್ ನೋಡೋಣ. ಮ್ಯಾಮ್, ಟೇಬಲ್ ಮೇಲೆ ಇಡಮ್ಮ. ಮ್ಯಾಮ್, ಟೇಬಲ್ ಮೇಲೆ ಇಡಮ್ಮ. ಮ್ಯಾಮ್, ನೀನಾ ಟೇಬಲ್ ಮೇಲೆ ಇಡು ಅಂತ ಹೇಳಿದ್ರೆ ಕೇಳ್ತಾ ಇಲ್ವಾ ಅಚ್ಚು? ಇಡ್ತೀನಿ ಮ್ಯಾಮ್. ಮ್ಯಾಮ್, ಅದಕ್ಕಲ್ಲ ಮ್ಯಾಮ್ ಕರೆದಿದ್ದು. ಏನಂತ ಹೇಳಚ್ಚು? ನನಗೆ ಟೈಮ್ ಇಲ್ಲ, ತುಂಬಾ ಬಿಸಿ ಇದ್ದೀನಿ. ನೋಟ್ಸ್ ಎಲ್ಲ ಕರೆಕ್ಷನ್ ಮಾಡಬೇಕು, ಟೆಸ್ಟ್ ಕೊಡಬೇಕು. ಹೌದು ಮ್ಯಾಮ್. ಮ್ಯಾಮ್, ಏನ್ ಗೊತ್ತಾ, ಇವತ್ತು ಏನ್ ದಿನ ಅಂತ ನಿಮ್ಗಾದ್ರೂ ಗೊತ್ತಾ ಮ್ಯಾಮ್? ಇದನ್ನ ಕೇಳಕ್ಕ ಅಚ್ಚು ಇಷ್ಟೊತ್ತು ನೀನು ಟೈಮ್ ವೇಸ್ಟ್ ಮಾಡ್ತಾ? ಹೌದು ಮ್ಯಾಮ್, ಇವತ್ತು ಏನ್ ದಿನ ಅಂತ ಹೇಳಿ ಮ್ಯಾಮ್. ಇವತ್ತು ಯಾವ ದಿನ ಅಂತ ಗೊತ್ತಿಲ್ವಾ ನಿಂಗೆ? ಇದು ಗೊತ್ತಿಲ್ಲದೆ ನೀನು ಸ್ಕೂಲಿಗೆ ಬಂದ್ಯಾ? ಇವತ್ತು ಗುರುವಾರ 26. ಏನು? ಹೌದು ಮ್ಯಾಮ್, ಇವತ್ತು 26 ಗುರುವಾರ. ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಇವತ್ತು ಏನ್ ದಿನ ಅಂತ ಹೇಳಿ ಮ್ಯಾಮ್?
ಮತ್ತೆ ಅದನ್ನೇ ತಿಳಿಸಿ ಕೇಳ್ತಾ ಇದ್ದಾಳೆ. ಇವತ್ತು 26 ಗುರುವಾರ ಮ್ಯಾಮ್. ಇವತ್ತು 26 ಗುರುವಾರ ಹೌದು ಮ್ಯಾಮ್. ಇವತ್ತೊಂದಿನ ಸ್ಪೆಷಲ್ ಡೇ. ಅದು ಏನ್ ಸ್ಪೆಷಲ್ ಡೇ ಅಂತ ಹೇಳಿ ಮ್ಯಾಮ್. ಓ ಸ್ಪೆಷಲ್ ಡೇ ಏನಂತ ಕೇಳ್ತಾ ಇದೀಯಾ? ಇವತ್ತೇನ್ ಸ್ಪೆಷಲ್ ಡೇ? ಹೌದು ಮ್ಯಾಮ್. ಓ ಇವತ್ತು ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಇವತ್ತು ಅಯ್ಯೋ ಇವತ್ತು ನಮ್ಮ ಅಜ್ಜಿ ತೀರ್ಕೊಂಡಿದ್ದ ದಿನ. ಇವತ್ತಿಗೆ 2 ವರ್ಷ ಆಯ್ತು. ಹೌದು ಅದೇನು ಸ್ಪೆಷಲ್ ಡೇ ಅಲ್ಲ. ಇವತ್ತು ಅದು ಬೇಜಾರಿನ ವಿಷಯ ತಾನೆ. ಇದನ್ನ ನೀನ್ ಕೇಳ್ತಾ ಇದೀಯಾ? ಟೀಚರ್ ಅವ್ರ ಅಜ್ಜಿ ತೀರ್ಕೊಂಡಿದ್ದ ದಿನನಾ? ಅವ್ರು ತೀರ್ಕೊಂಡ್ರೆ ಏನೋ, ತೀರ್ಕೊಂಡಿಲ್ಲ ಅಂದ್ರೆ ನನ್ಗೇನೋ. ನಾನೇನ್ ಕೇಳ್ತಾ ಇದೀನಿ, ಮ್ಯಾಮ್ ಏನ್ ಹೇಳ್ತಿದ್ದಾರೆ? ನಾನು ಯಾಕಾದ್ರೂ ಇವ್ರ ಹತ್ರ ಕೇಳಕ್ ಹೋದ್ನ? ಯಾಕಚ್ಚ ಆತರ ಕೇಳ್ತಾ ಇದೀಯಾ? ಇವತ್ತು ಸ್ಪೆಷಲ್ ಡೇ ಅಂತ. ನಮ್ಮ ಅಜ್ಜಿ ತೀರ್ಕೊಂಡಿದ್ದಲ್ಲ ನಿನಗೆ ಸ್ಪೆಷಲ್ ಡೇನಾ? ಅಯ್ಯೋ ಸುಮ್ನೆ ಮಾತಾಡಿ ಸಿಕ್ಕಕೊಂಡ ಅಂತ. ಈಗ ಮ್ಯಾಮ್ ಅವ್ರ ಅಜ್ಜಿ ತೀರ್ಕೊಂಡಿದ್ದು ಸ್ಪೆಷಲ್ ಡೇನಾ ಅಂತ ಕೇಳ್ತಾ ಇದ್ದಾರೆ. ಆ ಅಜ್ಜಿ ನನ್ನ ಬರ್ತಡೇ ದಿನನೇ ತೀರ್ಕೋಬೇಕಾ? ಹೇಳಚ್ಚು, ನಿಂಗೆ ಕೇಳ್ತಾ ಇರೋದು. ನಮ್ಮ ಅಜ್ಜಿ ತೀರ್ಕೊಂಡಿದ್ದಲ್ಲ ನಿನಗೆ ಸ್ಪೆಷಲ್ ಡೇನಾ? ಮ್ಯಾಮ್ ನಿಮ್ಮ ಅಜ್ಜಿ ಇವತ್ತೇ ತೀರ್ಕೊಂಡ್ರು ಅಂತ ನನ್ಗೆಲ್ಲ ಗೊತ್ತಿಲ್ಲ ಮ್ಯಾಮ್. ನಾನು ಇವತ್ತೇನಾದ್ರೂ ಸ್ಪೆಷಲ್ ಡೇ ಇದೆಯಾ ಅಂತ ನಾನು ಕೇಳಿದ್ದು ಮ್ಯಾಮ್. ಸಾರಿ ಮ್ಯಾಮ್, ನಾನು ಹೋಗಿ ನನ್ನ ಪ್ಲೇಸ್ ಅಲ್ಲಿ ಕೂತ್ಕೊಳ್ತೀನಿ. ಸರಿ ಆಯ್ತು, ಹೋಗಚ್ಚು. ಯಾರಿಗೂ ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತೇ ಇಲ್ಲ. ಇಲ್ಲಿ ಅವ್ರ ಬರ್ತ್ಡೇ ಎಲ್ಲ ಬರುತ್ತಲ್ಲ, ಹಾಗೆ ನಾನು ಯಾರಿಗೂ ವಿಶ್ ಮಾಡಲ್ಲ. ಏನ್ ಜನ ಇದಾರೋ ಏನೋ. ಅವ್ರಾದ್ರೂ ಇರ್ಲಿ ಪರವಾಗಿಲ್ಲ. ನಮ್ಮ ಮನೇಲಿ ಅಮ್ಮ ಅಪ್ಪ ಆಮೇಲೆ ಅಕ್ಕ ಅಂತ ಒಬ್ಳಿದ್ದಾಳೆ, ಯಾರಿಗೂ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ತಾ ಇದೆ, ನಿದ್ದೆ ಬೇರೆ ಬರ್ತಾ ಇದೆ. ಇರ್ಲಿ ಹೋಗಿ ಸೈಲೆಂಟ್ ಆಗಿ ಮಲ್ಕೋಬಿಡೋಣ. ಯಾರ ಹತ್ರ ಮಾತಾಡಕ್ಕೂ ಇಷ್ಟ ಇಲ್ಲ. ಸ್ವೀಟಿ ಬನ್ನಿ ಅಕ್ಕ. ಏನಕ್ಕ ರೆಡಿ ಆದ್ರಾ? ಇಲ್ಲ ಕಣೆ ಸ್ವೀಟಿ, ತಲೆ ಬಾಚಿದ್ರೆ ಆಯ್ತು. ನೀನು ಇನ್ನೂ ರೆಡಿ ಆಗಿಲ್ವಾ? ಇಲ್ಲಕ್ಕ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತೀನಿ. ಇದೇನಿದು ಅಚ್ಚು ಹಿಂಗ್ ಮಲಗಿದಾಳೆ? ಪಾಪ ಕಣೆ ಅವಳು. ಬೆಳಗ್ಗೆಯಿಂದ ಅವಳಿಗೆ ವಿಶ್ ಮಾಡ್ದೆ, ತುಂಬಾ ಬೇಜಾರಾಗ್ಬಿಟ್ಟಿದಾಳ ಅಂತ. ಹೌದಕ್ಕ, ಸ್ಕೂಲಿಂದ ಬಂದ್ಲೋ ಇಲ್ವೋ, ಬಂದ್ ಹಿಂಗೆ ಸೋಫಾದಲ್ಲಿ ಮಲಗಿದಾಳೆ ನೋಡಿ. ಅವಳಿಗೇನೋ ಬೇಜಾರಾಗ್ಬಿಟ್ಟಿದೆ. ಮತ್ತೆ ಬೇಜಾರಾಗದೆ ಇರತ್ತ ಸ್ವೀಟಿ. ನೀನ್ ಹೇಳಿದಕ್ಕೆ ನಾನು ಅವಳನ್ನ ಬೆಳಗ್ಗೆಯಿಂದ ನೋಡಕ್ಕೂ ಬರ್ಲಿಲ್ಲ. ವಿಶ್ ಮಾಡ್ಬೇಡ ಅಂತ ಹೇಳ್ಬಿಟ್ಟೆ. ಮತ್ತೆ ನೋಡಿದ ತಕ್ಷಣ ನನಗೆ ಏನೇನ್ ಬಂದ್ಬಿಡುತ್ತೆ, ವಿಶ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬರ್ಲೇ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಅಯ್ಯೋ ಯಾಕಕ್ಕ ಬೇಜಾರ್ ಮಾಡ್ತೀರಾ? ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗತ್ತೆ. ಇನ್ನೇನಂತ ಅವಳಿಗೆ ಗೊತ್ತಾಗತ್ತೆ, ಖುಷಿ ಆಗ್ತಾಳೆ ನೋಡಿ. ಏನೋ ಅವಳು ನೋಡುವಾಗ ತುಂಬಾ ಪಾಪ ಕಾಣ್ತದೆ ಸ್ವೀಟಿ. ಯಾಕಕ್ಕ ಪಾಪ ಕಾಣ್ತದೆ? ಅವಳು ನಿಜವಾಗ್ಲೂ 26ನೇ ತಾರೀಕು ಡಿಸೆಂಬರ್ ಸಂಜೆ 6 ಗಂಟೆ ಮೇಲೆ ತಾನೇ ಹುಟ್ಟಿದ್ದು. ಇನ್ನು ಟೈಮೇ ಆಗ್ಲಿಲ್ಲ. ಇದಕ್ಕೆ ಮುಂಚೆನೆ ಹುಟ್ಟಿದ ಅಂತ ನಾವು ಮಾಡ್ತೀವಿ. ನಿಜವಾಗ್ಲೂ ಅವಳಿಗೆ 6 ಗಂಟೆ ಮೇಲೇನೆ ಬರ್ತದೆ ತಾನೇ? ಹೌದು, ಅವಳಿಗೆ ಗೊತ್ತಿರ್ಬೇಕಲ್ಲ. ಅದೇನೋ ಸರಿ. ಅವಳು ತುಂಬಾ ಸಿಟ್ಟಾಗಿತ್ತಳಕ್ಕ ನಮ್ಮ ಮೇಲೆ. ಹೌದೌದು. ಸರಿ, ಈಗ ಅವಳಿಗೆ ಹೇಗೆ ರೆಡಿ ಮಾಡ್ತೀಯಾ? ಹೇಗೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ, ಹಂಗೆ ಡ್ರೆಸ್ ಹಾಕಿ ಎತ್ಕೊಂಡ್ ಬರ್ಬೇಕಷ್ಟೇ. ಸರಿ ಆಯ್ತು ಬಾ. ಸರಿ ಆಯ್ತಕ್ಕ, ಅವಳನ್ನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ನೀವು ಹೋಗಿ, ಯಜಮಾನ್ರು ಹೋಗಿದ್ದಾರೆ ಹಾಲಿಗೆ. ಆಯ್ತು ಸಿಟಿ, ನಾನು ಮುಂದೆನೆ ಹೋಗ್ತೀನಿ. ಅಲ್ಲೆಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಅಂತ ಹೋಗಿ ನೋಡ್ತೀನಿ, ಆಯ್ತಾ? ಅಚ್ಚು ಅಚ್ಚು ಎದ್ದೋಳಮ್ಮ ಮೇಲೆ. ಅಚ್ಚು ಏನ್ ಸಿಟಿ ಎದ್ದೋಳ್ತಾ ಇಲ್ವಾ? ಹೌದಕ್ಕ, ಎದ್ದೋಳ್ತಾನೆ ಇಲ್ಲ. ಒಳ್ಳೆ ಕಥೆ ಆಯ್ತು. ಅಚ್ಚು ಅಚ್ಚು ಪುಟ್ಟ ಎದ್ದೋಳಮ್ಮ. ಯಾಕಮ್ಮ ಎದ್ದೋಳ್ತಾ ಇಲ್ವಾ ಇನ್ನು? ಏ ಅಚ್ಚು, ಎಷ್ಟು ಎಬ್ಸಿದ್ರೇನು ಎದ್ದೋಳ್ತಾನೆ ಇಲ್ಲ. ಏ ಅಚ್ಚು ಅಚ್ಚುಮ್ಮ ಎದ್ದೋಳೋ, ಎದ್ದೋ. ನಿನ್ಗೆ ಇವತ್ತು ಬರ್ತ್ಡೇ, ಸ್ವಲ್ಪ ಕಣ್ಬಿಟ್ಟು ನೋಡು. ಏ ಸ್ವೀಟಿ, ನಿನ್ ಮಗಳು ಗೊಟ್ಟೆ ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಇನ್ನು ಯಾರು ಬರ್ಲಿಲ್ಲ. ಬರೋಷ್ಟರಲ್ಲಿ ಎಬ್ಸ್ಬಿಡು, ಇಲ್ಲಾಂದ್ರೆ ಎಲ್ಲ ನೋಡಿ ನಗಾಡ್ತಾರ ನೋಡು. ಅಯ್ಯೋ ಅಕ್ಕ, ನೀವ್ ಹೇಳ್ತಾರ ನೋಡ, ನನಗೆ ಹೆದರಿಕೆ ಆಗ್ತದೆ. ಇವಳು ಬೇರೆ ಎದ್ದೋಳ್ತಾನೆ ಇಲ್ಲ. ಏ ಅಚ್ಚು ಅಚ್ಚು ಎದ್ದೋಳಮ್ಮ ಮೇಲೆ. ಆಯ್ತಮ್ಮ. ಅಮ್ಮ ಒಂದ್ 5 ನಿಮಿಷ ನಿದ್ದೆ ಮಾಡ್ತೀನಮ್ಮ. ಅಮ್ಮ ಒಳ್ಳೆ ಕಾಫಿ ಹಾಕಿಡಮ್ಮ. ಏನು ಕಾಫಿನಾ? ಹೇ ಗೂಬೆ, ನಿನಗಿವತ್ತು ಬರ್ತ್ಡೇ. ನಾವ್ ಎಲ್ಲಿದೀವಂತ ಸ್ವಲ್ಪ ಕಣ್ಬಿಟ್ಟು ನೋಡು. ಅಮ್ಮ ಸೊಳ್ಳೆ ಕಾಟ ಅಂದ್ರೆ ಕಾಟ ಅಮ್ಮ. ಅಮ್ಮ ಸೊಳ್ಳೆ ಬತ್ತಿ ಇಡಮ್ಮ. ಏನು ಸೊಳ್ಳೆ ಬತ್ತಿನ? ಅಮ್ಮ ಇವಳು ನನ್ನನ್ನ ಸೊಳ್ಳೆ ಅಂತ ಹೇಳ್ತಿದ್ದಾಳಮ್ಮ. ಅಮ್ಮ ಇವಳು ಮಲಗಲಿಲ್ಲ, ಸುಮ್ನೆ ನಾಟಕ ಮಾಡ್ತಾ ಇದ್ದಾಳಮ್ಮ. ಅವಳನ್ನ 2 ಹೊಡೆತ ಹೊಡೆದು ಎಬ್ಸಮ್ಮ. ಅನು ಅವಳು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಅವಳು ಸುಮ್ನೆ ಹೇಳ್ತಾ ಇಲ್ಲ, ಅವಳು ನಿದ್ರೆಯಲ್ಲಿ ಮಾತಾಡ್ತಾ ಇರೋದು. ಅವಳಿಗೆ ರಾತ್ರಿ ಅಂತ ನೆನ್ಪು. ನೀನು ಸಿಟ್ ಮಾಡ್ಕೋಬೇಡ. ಇಲ್ಲ ದೊಡ್ಡಮ್ಮ, ಅವಳನ್ನ ಹಿಂಗೆ ಬಿಟ್ಟರೆ ಎದ್ದೋಳಲ್ಲ. ತಡೀರಿ, ಅವಳಿಗೆ ಮಾಡ್ತೀನಿ ನೋಡಿ. ಯಾವ ಗೂಬೆನ ನೋಡಿದ್ದು? ಅಮ್ಮನೇ ಒಂದ್ ಹೊಡೆತ ಹೊಡೆದ್ರು. ಅಮ್ಮನ ಗೂಬೆ ಅಂತ ಹೇಳ್ತೀಯಾ? ಅಮ್ಮ ಹೌದಮ್ಮ. ಅಮ್ಮ ಸಾರಿ ಅಮ್ಮ, ಅಕ್ಕನೇ ಹೊಡೆದ್ಲು ಅಂತ ಅಂದ್ಬಿಟ್ಟು ಆತರ ಹೇಳ್ಬಿಟ್ಟೆ. ಸಾರಿ ಅಮ್ಮ, ಇನ್ಮೇಲೆ ಆತರ ಹೇಳಲ್ಲ. ಅಯ್ಯೋ ಏನಿಲ್ಲ ಅಚ್ಚು, ಇರ್ಲಿ ಬಿಡು. ಅಪ್ಪ ಅಮ್ಮ ಹೊಡೆದ್ರು ಅಂತ ಅಂದ್ಬಿಟ್ಟು ಹೇಳಿ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಇಲ್ಲಾಂದ್ರೆ ಇವಳ ಬಾಯಿಗೆ ನಾನು ಬಲಿ ಆಗ್ತಾ ಇದ್ದೆ. ಏನ್ ಹೊಸ ಡ್ರೆಸ್ ಸ್ಟೈಲ್ ರಾಣಿ, ಎಲ್ಲಿ ಹೊರಟಿದ್ಯಾ ಸೀರೆ ಉಟ್ಕೊಂಡು?
ನನ್ನನ್ನ ಸ್ಟೈಲ್ ರಾಣಿ ಅಂತ ಹೇಳ್ತಾ ಇದ್ಯಾ? ಅಲ್ಲಿ ಸ್ವಲ್ಪ ತಿರುಗಿ ನೋಡು. ಎಲ್ಲಿ? ದೊಡ್ಡಮ್ಮ, ಏನ್ ದೊಡ್ಡಮ್ಮ ನೀವು ಈ ತರ ಮೇಕಪ್ ಮಾಡಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಾದ್ರೂ ಫ್ಯಾಷನ್ ಶೋ ಇಟ್ಟಿದ್ದಾರಾ? ಹೌದಚ್ಚು, ಇವತ್ತು ಅಚ್ಚು ಅಂತ ಹುಡುಗಿ ಇರಲ್ಲ, ಅವಳಿಗೆ ಒಂದು ಬರ್ತ್ಡೇ ಫ್ಯಾಷನ್ ಶೋ, ಅದಕ್ಕೆ ನಾನು ಈ ತರ ಮೇಕಪ್ ಮಾಡ್ಕೊಂಡು ಬಂದಿದ್ದೀನಿ. ಬರ್ತ್ಡೇನಾ? ಯಾರಿಗೆ? ನಂಗ? ಹೌದಚ್ಚಮ್ಮ, ನಿನ್ಗೆ ಬರ್ತ್ಡೇ. ಯಾಕೆ ಈ ತರ ಶಾಕ್ ಆಗಿ ನೋಡ್ತಾ ಇದೀಯಾ? ಅಮ್ಮ, ನನ್ನ ಬರ್ತ್ಡೇ ಅಂತ ನಿಮಗೆ ಗೊತ್ತಾ? ಮತ್ತೆ ಯಾಕೆ ನೀವು ನನಗೆ ವಿಶ್ ಮಾಡಲಿಲ್ಲ? ಅಚ್ಚು, ನೀನು 26ನೇ ತಾರೀಕು ಡಿಸೆಂಬರ್ ಸಂಜೆ 6 ಗಂಟೆ ಮೇಲೆ ಹುಟ್ಟಿದ್ದು, ಅದಕ್ಕೆ ನಾವು 6 ಗಂಟೆ ಮೇಲೆ ನಿನ್ ವಿಶ್ ಮಾಡೋಣ ಅಂತ ಈ ಸಲ ಸರ್ಪ್ರೈಸ್ ಆಗಿರ್ಲಿ ಅಂತಂದ್ಬಿಟ್ಟು ವಿಶ್ ಮಾಡಲಿಲ್ಲ ಬೆಳಗ್ಗೆಯಿಂದ.